ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಪ್ರಥಮೇಶ್ ಜೊತೆ ಓಮ್ ಬೀಚ್. ಸೊ ಗಾಯ್ಸ್, ಅನ್ಫಾರ್ಚುನೇಟ್ಲಿ ಅಲ್ಲಿಂದ ಇಲ್ಲಿ ಬಂದ್ವಿ. ಜಂಗ್ಲಿ ಬಿಲ್ಲಿ ಗೈಸ್, ನಾಯಿ ಬಂತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಆಫ್ಟರ್ನೂನ್ ಗೈಸ್. ಇವತ್ತು ನಾನು ರೋಡ್ ಮೇಲಿದ್ದೀನಿ ನೋಡಿ. ಲೈಕ್ ಇದು ಗೋಕರ್ಣ ಹೋಗೋ ರೋಡ್ ಆ್ಯಕ್ಚುಲಿ. ನಾನು ಅಂಕೋಲೆಯಿಂದ ಗೋಕರ್ಣ ಹೋಗ್ತಿದ್ದೆ ಈಗ. ಸೊ ಯಾರ ಜೊತೆ ಅಂತ ಕೇಳಿದ್ರೆ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಪ್ರಥಮೇಶ್ ಜೊತೆ. ಸೊ ಬ್ಯಾಕ್ ಸೈಡ್ ಬೈಕ್ ಇದೆ. ಸೊ ಇದು ನನ್ನ ಫಸ್ಟ್ ಜರ್ನಿ ಅನಿಸುತ್ತೆ. ಅಂಕೋಲೆಯಿಂದ ಗೋಕರ್ಣ ಈ ಬೈಕ್ ಮೇಲೆ ಹೋಗ್ತಾ ಇರೋದು. ಎಲ್ಲೂ ಲಾಂಗ್ ಡ್ರೈವ್ ಏನು ಮಾಡಿಲ್ಲ. ಈ ಥರ ಲಾಂಗ್ ಮೀನ್ಸ್ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಆ ಥರ. ಸೊ ಅರೌಂಡ್ 17 ಕಿಲೋಮೀಟ್ರ್ ಏನೋ ಇದೆ. ಸೊ ಈಗ ಅಲ್ಲಿಗೆ ಹೋಗಿ ಇವತ್ತು ಹೋಗ್ತಾ ಇರೋದು ಓಮ್ ಬೀಚಿಗೆ. ನಾನು ಚೈಲ್ಡ್ಹುಡ್ಡಲ್ಲಿ ಹೋಗಿದ್ದು ಅಷ್ಟೇ. ಈಗ ರೀಸೆಂಟಾಗಿ ಹೋಗಿಲ್ಲ ಅನಿಸುತ್ತೆ. ಸೊ ಅದನ್ನು ಸ್ವಲ್ಪ ಹೋಗಿ ವ್ಲಾಗ್ ಮಾಡ್ಕೊಂಡು ಬರೋಣ ಅನಿಸ್ತು. ಆ್ಯಂಡ್ ಮನೇಲಿ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಓಕೆ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅನಿಸ್ತು. ಸೊ ಈಗ ಹೋಗೋಣ ಬನ್ನಿ ಪ್ರಥಮೇಶ್ ಜೊತೆ ವಿತ್ ಬೈಕ್. ಆ್ಯಂಡ್ ನಾನು ಬನ್ನಿ ಗೈಸ್, ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಾವು ಬಂದು ರೀಚ್ ಆದ್ವಿ. ಸೊ ಈಗ ಓಕೆ, ನಾನು ಪಾರ್ಕ್ ಮಾಡಿ ಗಾಡಿನ ಅಲ್ಲೇ ಮಾತಾಡ್ತೀನಿ. ಸೊ ಗೈಸ್, ಫೈನಲಿ ನಾವು ಓಮ್ ಬೀಚ್ ಹತ್ರ ಬಂದು ರೀಚ್ ಆದ್ವಿ. ಸೊ ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಸೊ ಓಕೆ, ಸುಮಾರಷ್ಟು ಜನ ಬಂದಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸೊ ಓಕೆ, ಈಗ ಓಮ್ ಬೀಚ್ ಮೇಲ್ಗಡೆ ಒಂದು ಬರ್ಡ್ ವ್ಯೂ ಪಾಯಿಂಟ್ ಅಂತ ಇದೆ ಅಂತೆ. ಸೊ ಅಲ್ಲೋಗಿ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದ್ದೆ ನಾನು. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬನ್ನಿ, ಓಮ್ ಬೀಚಿನ ವಾತಾವರಣ ಯಾವ ಥರ ಇದೆ ಅಂತ ನೋಡೋಣ. ಫಸ್ಟ್ ಸ್ಟಾರ್ಟ್ ಆಗ್ತಿದೆ ನನಗೆ ಇಲ್ಲೆಲ್ಲ ನಾರ್ಮಲಿ ಫುಲ್ ಸ್ಟೋರ್ಸ್ ಎಲ್ಲ ಇದೆ ಇಲ್ಲಿ. ನಾರ್ಮಲಿ ನಾನು ಗೋವಾ ಬೀಚಿನ ವ್ಲಾಗೇನು ಮಾಡಿಲ್ಲ ಅನಿಸುತ್ತೆ. ನಾನು ನಾರ್ಮಲಿ ಹೋದಾಗ ಇದೇ ಥರ ಸುಮಾರಷ್ಟು ಲೋಕಲ್ ಶಾಪ್ಸ್ ಎಲ್ಲ ಇರ್ತಿತ್ತಲ್ಲಿ. ಸೊ ಇಲ್ಲೂ ಕೂಡ ಇದೆ ನನಗೆ ನೋಡಿ, ಇಲ್ಲಿ ಬೋರ್ಡ್ ಓಮ್ ಬೀಚ್. ಇದರ ರಹಸ್ಯನ ಅಲ್ಲೂ ಹೇಳ್ತೀನಿ ಬನ್ನಿ ನಿಮಗೆ. ಸುಮಾರಷ್ಟು ಶಾಪ್ಸ್ ಸಿಗುತ್ತೆ ನಿಮಗೆ ಇಲ್ಲಿ ಬಂದರೆ. ನಾನಿಲ್ಲಿ ಬರ್ತಿರೋದು ಫಸ್ಟ್ ಟೈಮ್ ಅನಿಸ್ತಿದೆ ನನಗೆ. ಪ್ರಥಮೇಶ್ ಮೇ ಬಿ ಬಂದಿರಬೇಕು ನೋಡಿ. ಸೊ ಮೇ ಬಿ ಮೆಹಂದಿ, ರಂಗೋಲಿ ಶಾಪ್ಸ್. ದೆನ್ ಇಲ್ಲೆಲ್ಲ ಕೀ ಚೈನ್ಸು, ಬ್ಯಾಗ್ಸ್ ಇದೆಲ್ಲ ಆಲ್ಮೋಸ್ಟ್ ಬೀಚ್ ಸೈಡಲ್ಲಿ ಏನೇನು ಇರುತ್ತೆ ಅದೇ ನೋಡಿ. ಇಲ್ಲೆಲ್ಲ ಸಣ್ಣ ಸಣ್ಣ ನಾಮ ಎಲ್ಲ ಹೆಂಗೆ ಕಾಣಿಸ್ತಿದೆ ನೋಡಿ. ಸೊ ಓಕೆ, ಫುಲ್ಲು ಒಂಥರ ಅಡ್ವೆಂಚರ್ ಥರ ಇದಲ್ಲ, ಹಿಂಗೆ ನಡ್ಕೊಂಡು ಹೋಗ್ಬೇಕು ಕೆಳಗವರೆಗೂ. ಇಲ್ಲ, ಹಿಂಗೆ ಪಕ್ಕ ಹಿಂಗೆ ಗೈಸ್. ಈಗ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಬನ್ನಿ. ಅಲ್ಲಿ ಫೋಟೋ ಶೂಟ್ಸ್ ಎಲ್ಲ ನಡೀತಿದೆ ಅಲ್ಲಿ ನೋಡಿ. ಸೊ ನೋಡಿ, ಇದೇ ಬೀಚ್ ಆ್ಯಕ್ಚುಲಿ. ನಾವು ಹೋಗ್ಬೇಕಾಗಿರೋದು ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಗುಡ್ಡ ಒಂದು, ಅಲ್ಲಿ ನಡ್ಕೊಂಡು ಹೋಗ್ಬೇಕೀಗ ನಾವು. ಬಿಕಾಸ್ ಅಲ್ಲಿಂದ ಓಮ್ ಅಂತ ಫುಲ್ ಪರ್ಫೆಕ್ಟಾಗಿ ಕಾಣ್ತಿದ್ದು, ಅದಕ್ಕೆ ಅಲ್ಲಿ ನಡ್ಕೊಂಡು ಹೋಗ್ಬೇಕೀಗ. ಆಗೋದಲ್ಲ? ಹೆಂಗೆ ನಡ್ಕೋಬೋದಾ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ನಡ್ಕೊಂಡು ಹೋಗ್ಬೋದು ಬಾರ. ಸೊ ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ, ಈಗ ಅಲ್ಲಿ ಹೋಗೋಣ ಪ್ಲ್ಯಾನ್ ಇದೆ. ಬಟ್ ಇಲ್ಲಿ ಫಸ್ಟ್ ಬೀಚನ್ನು ತೋರಿಸ್ತೀನಿ ಬನ್ನಿ ಗೈಸ್.
ಸೊ ಗೈಸ್ ಈಗ ಬೀಚಲ್ಲಿ ನಮ್ಮ ಎಂಟ್ರಿ ಆಯಿತು. ನೋಡಿ ಸುಮಾರು ಜನ ಇದ್ದಾರೆ. ಬಿಸಿಲಿದೆ ಬಟ್ ಓಕೆ ಇಷ್ಟೊಂದು ಜನ ಇದ್ದಾರಲ್ಲ. ಸೊ ನೋಡಿ ಎಲ್ಲ ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ನಮಸ್ತೆ ಕೆಫೆ ಅಂತೇನು ಕೆಫೆ ಇದೆ ಅಲ್ಲಿ. ಇಲ್ಲಿ ನೋಡಿ ಬೀಚ್ ವೈಟ್. ನೀರೆಲ್ಲ ನೋಡಿ ಗೈಸ್ ಇಲ್ಲಿಂದ ಯಾವ ಥರ ಕಾಣಿಸುತ್ತೆ ಅಂತ. ಓಕೆ ಓಕೆ. A few moments later. ಸೊ ಗೈಸ್ ಅನ್ಫಾರ್ಚುನೇಟ್ಲಿ ಅಲ್ಲಿಂದ ಇಲ್ಲಿ ಬಂದ್ವಿ. ಆದರೆ ಹಿಂಗೆ ಹೋಗುವ ಅಲ್ಲಿ ಲೈಕ್ ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ಅಲ್ಲ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಬಂದೆ ಮೇಯ್ನಾಗಿ. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಅಲ್ಲೊಬ್ಬ ಯಾರೋ ನಿಂತ್ಕೊಂಡಿದ್ದ ನೋಡಿ, ಅಲ್ಲೆಲ್ಲೋದವ ಅಲ್ಲಿ ನಿಂತಿದ್ದ ನೋಡಿ, ಯೆಲ್ಲೋ ಕಲರ್ದವ. ಅವನೇನೋ ಲೈಕ್ ಹೋಗ್ಬಾರ್ದಂತೆ ಏನಂತ ಗೊತ್ತಿಲ್ಲ. ಬಟ್ ನೀರು ಜಾಸ್ತಿ ಇಲ್ಲ ಗೈಸಲ್ಲಿ, ಹೋಗ್ಬೋದಿತ್ತು, ಹೋಗಿ ಆರಾಮಾಗಿ ಬರ್ಬೋದಿತ್ತು. ಬಟ್ ಜನ ಯಾರೂ ಇಲ್ಲ ಅಲ್ಲಿ ಏನೋ. ಆದರೆ ಯಾಕೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ. ಏನು ರೀಸನೋ ಏನೋ ಗೊತ್ತಿಲ್ಲ ಗೈಸ್. ನಮಗೇನು ಟೂರಿಸ್ಟ್ ಅಂದ್ಕೊಂಡ ಹೆಂಗೆ? ಪ್ರಥಮೇಶಿಗೆ ನೋಡಿ ಪಕ್ಕ ಟೂರಿಸ್ಟ್ ಅಂದ್ಕೊಂಡ ಅವನು, ಅದಕ್ಕೆ ಬಿಡ್ತಿಲ್ಲ ಅವನು. ಲಿಟ್ರಲಿ ಗೈಸ್ ಅಲ್ಲಿ ಹೋಗ್ಬೇಕಂತ ಎಷ್ಟು ಆಸೆಯಿಂದ ಬಂದಿದ್ದೆ ಇವತ್ತು. ಅಲ್ಲಿ ಹೋಗಿ ವೀಡಿಯೋ ಮಾಡಬೇಕು, ಒಳ್ಳೆ ಒಳ್ಳೆ ಫೋಟೋಸ್ ಕ್ಯಾಪ್ಚರ್ ಮಾಡಬೇಕು ಅಂತ. ಅಂತ ಅವನು ದೇವರೇ. ಬನ್ನಿ ಈಗ ಈ ರಾಕನ್ನು ಹತ್ತಾ ಇದ್ದೀವಿ. ಲೈಕ್ ನಾವು ಅಲ್ಲಿಂದ ನಡ್ಕೊಂಡ್ಬಂದ್ವಿ. ಈಗ ಇಲ್ಲಿಂದ ಅದು ಈ ಸ್ಟೆಪ್ಸಿಂದ ನಡ್ಕೊಂಡ್ಬಂದ್ವಿ. ಸೊ ಈಗ ಈ ರಾಕ್ ಮೇಲೆ ನಡ್ಕೊಂಡ್ಬಂದ್ವಿ ಗೈಸ್. ಮೇನ್ ಟಾಪಿಕ್ಕೆ ಮಿಸ್ ಆಗೋಯ್ತು ಇವತ್ತಿಂದು. ವ್ಲಾಗಿನ ಕಂಟೆಂಟೇ ಮಿಸ್ ಆಗೋಯ್ತು. ಮೈ ಗಾಡ್. ಅಲ್ಲೇ ನಾವು ವ್ಯೂ ಪಾಯಿಂಟ್ ಇರ್ಬೇಕಲ್ಲ, ಅಲ್ಲಿ ಸಣ್ಣದಾಗಿ ನೋಡು, ಅಲ್ಲಿ ನಡ್ಕೊಂಡು ಹೋಗ್ತೀವ್ರಲ್ಲ, ಅಲ್ಲೋಗಿ ಬರುವ ಗೈಸ್. ಅಲ್ಲೊಂದೇನೋ ಕಾಣಿಸ್ತಿದೆ ನಮಗೆ, ಬಟ್ ನಾಟ್ ಶ್ಯೂರ್ ಏನಂತ. ನೋಡಿ ಇಲ್ಲಿಂದ ಬೀಚ್ ಪಾಯಿಂಟ್ ಏನು ಕಾಣಿಸ್ತಿದೆ. ಸೊ ಮುಂದೆ ಹೋಗೋಣ ಬನ್ನಿ. ಕಡೆ ಫೋಟೋ ಶೂಟ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಈ ಥರ ಒಂದು ಸ್ಮಾಲ್ ಮಿನಿ ಐಲ್ಯಾಂಡ್, ರಾಕ್ಸ್ ಐಲ್ಯಾಂಡ್ ಥರ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಬೀಚ್ ದೂರ ಏನೂ ಕಾಣಿಸ್ತಿಲ್ಲ, ಒಂದು ಬೋಟು ಇಲ್ಲ, ಏನೂ ಇಲ್ಲ. ಸೊ ನೋಡಿ ಜನ ಮಾತ್ರ ತುಂಬ ಬಂದಿದ್ದಾರೆ ನೋಡಿ, ಜನ ಫುಲ್ ಇದ್ದಾರೆ. ಗೈಸ್ ಫುಲ್ ಬೇಜಾರಾಗ್ತಿದೆ. ಅಲ್ಲಿ ವ್ಯೂ ಪಾಯಿಂಟ್ ಹೋಗಬೇಕಿತ್ತು. ತುಂಬ ಅಂದರೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ ಗೈಸ್. ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಕಾರಣಕ್ಕೆ? ಬನ್ನಿ ಈಗ ಅಲ್ಲಾದರೂ ಹೋಗಿ ಬರೋಣ, ಏನಂತ ನೋಡೋಣ. ಹಾಂ ಬನ್ನಿ ಗೈಸ್ ಬನ್ನಿ. ಪ್ರಥಮೇಶ್ ನೀನು ಇದರಲ್ಲಿ ಒಂದು 2-3 ಕಾಲಿಟ್ರೆ, 2-3 ಸಲ ಕಾಲಿಟ್ರೆ ನೀವು 500 ರೂಪೀಸ್. ಯಪ್ಪ ನೋಡೋ ಹೆಂಗೆ ಕಾಣ್ತಿದ್ದದು. ಪಾಚಿ ನೋಡಿ ಗೈಸ್ ಯಾವ ಥರ ಕಾಣಿಸ್ತಿದೆ ಅಂತ. ಫುಲ್ ಪಾಚಿ ಪಾಚಿ ಆಗಿದೆ. ಹೆಂಗೆ ಬಂದ್ರ ನಾವು ಹಿಂಗೆ ಹೋಗು ಗೈಸ್. ಈಗ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನಿದು ರಾಂಗ್ ಡೈರೆಕ್ಷನ್, ನೋ ಪಾರ್ಕಿಂಗ್, ನೋ ಬೀಚ್, ನೋ ಎಕ್ಸಿಟ್, ಗೋ ಬ್ಯಾಕ್, ಡೇಂಜರಸ್ ಸ್ಲಿಪ್ರಿ ರಾಕ್ಸ್, ಡೀಪ್ ಸಿ, ಬಿ ಕೇರ್ಫುಲ್ ಆಫ್ ಸಡನ್ ವೇವ್ಸ್. ಇಲ್ಲಿ ನೋಡಿ ಗೈಸ್ ಏನೋ ಒಂದು ಕಾಷನ್ ಬೋರ್ಡ್ ಹಾಕಿದ್ದಾರೆ. ಬೀಚು ಇಲ್ಲ ಅಂತೆ, ಪಾರ್ಕಿಂಗು ಇಲ್ಲ ಅಂತೆ, ನೋ ಡೈರೆಕ್ಷನ್ ಅಂತೆ. ಬಂದಿದ್ದು ವ್ಯೂ ಪಾಯಿಂಟೇ ನೋಡಲಿಕ್ಕಾಗಿಲ್ಲ, ಅದೊಂದು ಬೇಜಾರಾಗ್ತಿದೆ. ಅದೊಂದು ಸಿಕ್ಕಿದ್ರೆ ಸಾಕಾಗಿತ್ತು ಗೈಸ್, ಏನು ಮಾಡಲಿಕ್ಕಾಗುತ್ತೆ. ಬಟ್ ಇಲ್ಲಿಂದ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಕಾಣಿಸಲ್ಲ. ಇಲ್ಲಿಂದ ಅರ್ಧ ಏನೋ ಕಾಣಿಸುತ್ತೆ ಅಷ್ಟೇ. ಬಟ್ ಅಲ್ಲಿಂದ ಚೆನ್ನಾಗಿ ಕಾಣಿಸ್ತಿತ್ತು. ಏನು ಮಾಡಲಿಕ್ಕಾಗುತ್ತೆ, ನಮ್ಮ ನಸೀಬೇ ಸರಿ ಇಲ್ಲ ಅನಿಸುತ್ತೆ. ಸೊ ಇರಲಿ, ಇಟ್ ಹ್ಯಾಪನ್ಸ್ ಅಂತ ಬರ್ತಾ ಇರೋದಷ್ಟೇ. ಇಲ್ಲಿ ಓಕೆ ಇಲ್ಲೇನೂ ಇಲ್ಲ, ಬಟ್ ಚೆನ್ನಾಗಿದೆ ಇಲ್ಲಿ ಪ್ಲೇಸ್. ಇಲ್ಲಿ ಮೇಲ್ಗಡೆ ಏನೋ ರೋಡ್ ಹೋಗ್ತಿದೆ, ಬಟ್ ಇಲ್ಲಿ ನೋ ಬೀಚ್, ನೋ ಪಾರ್ಕಿಂಗ್, ನೋ ಎಕ್ಸಿಟ್, ಗೋ ಬ್ಯಾಕ್ ಅಂತೆ. ಮತ್ತೆ ಯಾಕೆ ರೋಡ್ ಇದೆ? ಇಲ್ಲಿ ಕ್ಲೋಸ್ ಆದರೂ ಮಾಡಬೇಕಿತ್ತು. ಇಲ್ಲಿ ನೋಡ ಏನೂ ಇಲ್ಲ ಅಂತ ಬೋರ್ಡ್ ಹಾಕಿರೋ, ರೋಡ್ ಇದು ಮತ್ತೆ ಎಂತಕ್ಕೆ ಹಾಕಿಟ್ಟಿರು ಮತ್ತೆ. ಇಲ್ಲಿಂದ ನೋಡಿ ಗೈಸ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ನೋಡ್ಲಿಕ್ಕೆ ಮಸ್ತ್ ಇದು, ಆದರೆ ಅಲ್ಲಿ ಸಿಗಬೇಕಿತ್ತು, ಅಲ್ಲಿಂದ ಮತ್ತೆ ಮಸ್ತ್ ಕಾಣ್ತಿತ್ತು. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಬ್ಯಾಕ್ಗ್ರೌಂಡ್ ನೋಡಿ ಒಂದು ಸಲ. ಓಕೆ, ನಾವಿಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ತೀವಿ, ಆ್ಯಂಡ್ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಓಕೆ, ಗೈಸ್ ಈಗ ಏನಿಲ್ಲ ಕ್ಲೋಸು, ಇಲ್ಲೊಂದು ರೋಡ್ ಕಾಣಿಸಿತ್ತಲ್ಲ, ಈ ರೋಡಿಗೆ ಹೋಗ್ತಾ ಇದ್ದೀವಿ. ಅದೇನಿದೆ ಅಂತ ನೋಡೇ ಬಿಡಲಿಕ್ಕೆ ಬನ್ನಿ. ಅದೇನು ಗನಾಂಧಾರಿ ಕೆಲಸ ಮಾಡಿಟ್ಟಿದ್ದಾರೋ ಈ ರೋಡಲ್ಲಿ ನೋಡೋಣ. ವ್ಯೂ ಪಾಯಿಂಟ್ ಒಂದು ಕಾಣಿಸ್ಬೇಕಿತ್ತು ಗೈಸ್. ಬಂದ್ ಮಾಡಿದರೆ ಹಾರ್ಕೊಂಡು ಹೋಗೋ ಅಷ್ಟೇ. ಈ ಥರ ಬಂದ್ ಮಾಡಿ ಇಟ್ಟಿದ್ದಾರೆ. ಮಂಗ ಇದೆ, ಹುಷಾರಾ ಮೊಬೈಲೆಲ್ಲ. ಅಲ್ಲಿ ಮಂಗ ಇದೆ, ಪರ್ಸನ್ ಇಲ್ಲ ಅಲ್ಲ. ನಾನಂತೂ ತರಲಿಲ್ಲ ಪರ್ಸ್ ಇವತ್ತು, ಪವರ್ ಬ್ಯಾಂಕಿಂದ. ಇಲ್ಲೊಂದು ರೋಡ್ ಹಾಕಿದ್ದಾರೆ. ಎಲ್ಲಿಂದ ಕುಡ್ಲೆ ಬೀಚ್ ದಾರಿ ಇರುವುದಿಲ್ಲ. ಓಮ್ ಬೀಚಿಗೆ ಬಂದು ಕುಡ್ಲೆ ಬೀಚಲ್ಲಿ ಇರುವುದಿಲ್ಲ. ಎಂತ ಮಾಡ್ರ, ನಾನಂತೂ ಬಂದೆ. ಇಲ್ಲಿ ಮಂಗ ಎಲ್ಲ ಇತ್ತು ಆ್ಯಕ್ಚುಲಿ. ಮೊಬೈಲೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಮಳೆ ಬರದೇ ಇದ್ರೆ ಸಾಕು ಮಾರ್ಯ. ಮಳೆ ಬಂದರೆ ಜಾರ್ ಬಿಟ್ಟು ಹೋಗುದು ಮತ್ತೆ. ಸೊ ಇಲ್ಲಿ ಕುಡ್ಲೆ ಬೀಚ್ ದಾರಿ ಇರುವುದಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದೇ ಇಲ್ಲಿ ಫುಲ್ ದಾರಿ ಇದೆ ಗೈಸ್, ಏನಂತ ಗೊತ್ತಿಲ್ಲ. ಏನೋ ಮಾಡ್ತಿರ್ಬೇಕಾ ಇವರು. ಇಲ್ಲಿಂದ ವ್ಯೂ ನೋಡೋ, ವಾವ್ ಡ್ಯಾಮ್, ಓ ಮೈ ಗಾಡ್ ಗೈಸ್, ವ್ಯೂ ನೋಡಿ ಇಲ್ಲಿಂದ. ಅಲ್ಲಿ ಕೋಟಿ ತೀರ್ಥ ಇತ್ತಲ್ಲ, ಅಲ್ಲಿ ಮೇಲ್ಗಡೆ ಹೋಗಿದ್ದು ನಾನು ಬುದ್ಧ ಸ್ಟ್ಯಾಚು ಹತ್ರ, ಅಲ್ಲೂ ಹಿಂಗೆ ವ್ಯೂ ಇತ್ತು, ಮಸ್ತಿತ್ತು. ಅದು ಆ ಕಡೆ ಏನೋ ಮೇ ಬಿ. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ. ಇಲ್ಲಿ ನೋಡಿ ಸ್ಟೋನ್ ಫುಲ್ಲು, ಆ್ಯಂಡ್ ಕೆಳಗಡೆ ನೋಡಿ ಫುಲ್ಲು. ನಾನು ರಿಯಲ್ ಲೈಫಿಂದ ಅಂತೂ ಮಸ್ತಿ ಕಾಣಿಸ್ತಿದೆ, ಬಟ್ ಮೊಬೈಲಲ್ಲಿ ಅಷ್ಟು ಕಾಣಿಸಲ್ಲ ಅಂದ್ಕೊಳ್ತೀನಿ. ಬಟ್ ಚೆನ್ನಾಗಿದೆ. ಬನ್ನಿ ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಬನ್ನಿ ಗೈಸ್ ಬನ್ನಿ. ನೋಡಿ ಇಬ್ಬರೇ ಬಂದಿದ್ದೀವಿ ಫುಲ್. ಹಾಂ, ಇಲ್ಲಿ ಮನೆ ಇದೆ. ಏನೋ ಇದೆ ಇಲ್ಲಿ ಗೈಸ್, ಏನೋ ಇದೆ ಇಲ್ಲಿ. ಅವ್ರ ಮನೆಗೇನೋ ಹೋಗುತ್ತೆ ಅನಿಸುತ್ತೆ ಈ ರೋಡ್ ಮೇಲೆ. ಬಟ್ ಇಲ್ಲಿ ಯಾವನ್ ಮನೆ ಕಟ್ಕೊಂಡಿರ್ತಾನೆ. ಅಲ್ಲಿ ನೋಡಿ ಯಾವನೊಬ್ಬ ಚಾಯ್ ನಾಯಿದು ಬಾಬಾ. ಗೈಸ್ ನಾಯಿ ಬಂತು, ಗೈಸ್ ನಾಯಿ ಬಂತು. ಹುಷಾರು ಹಿಂದೆನೆ ಬಂತು. ಓಡ್ಬೇಡ ಕಲ್ಲಿಡ್ಕ ಕೈಯಲ್ಲಿ. ಗೈಸ್ ಏನೋ ಮಾಡ್ಲಿಕ್ಕೆ ಬಂದ್ವಿ, ಏನೋ ಆಗೋಯ್ತು. ಬೇಕಿತ್ತ ನಮ್ಗಿದು. ಮನೆ ಲಿಟ್ರಲಿ ಗೈಸ್, ಬೀಚ್ ಪಕ್ಕದಲ್ಲಿ ಈ ತರ ಮನೆ ಯಾವನ್ ಕಟ್ತಾನೆ? ಯಪ್ಪ, ಇಲ್ಲಿ ರಾತ್ರಿ ಬಂದ್ರೆ ಕತೆ ಮುಗೀತಲ್ಲ. ಓ ಮೈ ಗಾಡ್, ಅದೇ ಟೈಟ್ ಸೆಕ್ಯೂರಿಟಿ ಕಟ್ಟಿದ್ದಾನೆ ಗೈಸ್ ಅಲ್ಲಿ ಯಾರೋ ಮನೆ ಓನರು. ಈ ಥರ ನಾಯಿ ಎಲ್ಲ ಬಿಟ್ಟ ಒಂದೇ ಸಲ. ಯಪ್ಪ, ಬಂದ್ವಿ ಗೈಸ್. ಹೆಂಗೋ ನಾವು ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಪಕ್ಕ ಬೈತಿದ್ದ. ನಮಗೆ ಮನೆ ಇದೆ ಅಂತ ಲಿಟ್ರಲಿ ಗೊತ್ತಿಲ್ಲಾಗಿತ್ತು. ಓಕೆ, ಏನೋ ಮಾಡ್ಲಿಕ್ಕೆ ಬಂದ್ವಿ, ಏನೋ ಆಗೋಯ್ತು. ಬಟ್ ಅಲೆ ಅಂತೂ ಸುಮಾರು ಜೋರು ಬರ್ತಿದೆ. ಸೊ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಮುದ್ರ ನೋಡಿ, ಸಮುದ್ರಕ್ಕೆ ಲೈಕ್ ಏನು
ಎಕ್ಸಿಸ್ಟಿಂಗ್ ಅಂತೀನಿ. ಸೊ ಏನಂತಾರೆ ಕನ್ನಡದಲ್ಲಿ, ಸಮುದ್ರಕ್ಕೆ ಲೈಕ್ ಇದೇ ಇಲ್ಲ, ಇನ್ಫಿನಿಟಿ. ಹಾಂ, ಲೈಕ್ ಇನ್ಫಿನಿಟಿ ಥರ ನೋಡಿ. ಎಷ್ಟು ದೂರದಕ್ಕೂ ನೋಡ್ತಾ ಹೋದರೆ ಅಷ್ಟು ಫುಲ್ ಬ್ಲರ್ ಆಗ್ತಿದೆ. ಸೊ ನಮ್ಮ ಅರ್ಥದಲ್ಲಿ ಎಷ್ಟು ಪರ್ಸೆಂಟ್ ವಾಟ್ರ್ ತುಂಬಿದ್ದು? 75% ಹಂಗೆ ನೋಡ್ಲಿಕ್ಕೆ ಹೋದ್ರಲ್ಲ. 25% ಓನ್ಲಿ ಜಸ್ಟ್ ಏನೋ ಭೂಮಿ ಅಷ್ಟೇ, ಹ್ಯೂಮನ್ಸ್ ಸ್ಟೇ ಆಗೋ ಥರ. ಬಾಕಿ ಎಲ್ಲ ಫುಲ್ ವಾಟ್ರಿಂದನೇ ಕವರ್ ಆಗಿಬಿಟ್ಟಿದೆ. ಎಷ್ಟು ರೇಂಜಿಗೆ ಇರಬೇಡ. ಸೊ ಓಕೆ, ನಾನು ಓಮ್ ಬೀಚ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ ಅಂತಿದ್ದೆ, ಬಟ್ ನಿಮಗೆ ಪ್ರಾಪರ್ ಓಮ್ ಶೇಪ್ ಒಂದು ತೋರಿಸ್ಲಿಕ್ಕೆ ಆಗಿಲ್ಲ ಅಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ತೋರಿಸ್ತೀನಿ ಅದ್ರ ಬಗ್ಗೆ. ಇವತ್ತು ಟೈಮ್ ಒಂದು ಸರಿ ಇಲ್ಲಾಗಿತ್ತು, ಆ್ಯಂಡ್ ಇವತ್ತು ನಾಗರ ಪಂಚಮಿ ಬೇರೆ. ಸೊ ಓಕೆ ಗೈಸ್, ಇಲ್ಲಿ ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಥರ ಫ್ರೂಟ್ಸನ್ನು ತೊಗೊಂಡಿದ್ದೀವಿ. ಸೊ ವಾಟರ್ ಮಿಲನ್ ಆ್ಯಂಡ್ ಅನಾನಸ್ಸು ಮಿಕ್ಸಪ್ ಇರೋದು 50 ರುಪೀಸ್ಗಂತೆ ಈ ಪ್ಲೇಟಿಗೆ. ಎಷ್ಟು ತುಂಬ ಇದು ವರ್ತಿಲ್ಲ ಗೈಸ್, ಏನಿಲ್ಲ. 2 ಕಟ್ ಮಾಡಿ ಹಾಕ್ದ, ಅದ್ರ ಮೇಲೆ ಮಸಾಲೆ ಹಾಕಿದ್ದಾನೆ ಅಷ್ಟೇ. ಈ ಥರ ಪ್ಲೇಸಲ್ಲೆಲ್ಲ ಅಷ್ಟೇ ಕಾಸ್ಟ್ಲಿ ಇರುತ್ತೆ. ಅಲ್ಲೆಲ್ಲ ಚೇರ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ತಿನ್ನುವಾಗ. ಸೊ ಇಲ್ಲೊಂದು ಚೇರ್ ಥರ ಏನೋ ಇದೆ. ಸೊ ಬನ್ನಿ, ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಈಗ. ಸೊ ನಿಮಗೂ ಬೇಕಿದ್ರೆ ತಗೊಳ್ಳಿ ಗೈಸ್, ಬೀಚ್ ಜೊತೆ ಇದನ್ನು ಎಂಜಾಯ್ ಮಾಡೋಣ ಈಗ. ಬನ್ನಿ ಗೈಸ್, ಈಗ ಹೋಗ್ತಾ ಇದ್ದೀವಿ ಕೆಳಗಡೆ. ಫೈನಲಿ ಏನು ಫೈನಲಿನೋ ಏನೋ, ನಾನು ಬಂದಿದ್ದು ವ್ಯೂ ಪಾಯಿಂಟೇ ಸಿಗಲಿಲ್ಲ ಗೈಸ್, ಅದೇ ಬೇಜಾರು. ಸೊ ಓಕೆ, ನಾನೇನು ಮಾಡಲಿಕ್ಕಾಗಲ್ಲ, ಬಂದಿದ್ದೀನಿ ತೋರಿಸ್ಬೇಕು ಅಂತ. ಬಟ್ ಅವನು ಯಾವನೋ ಬಿಟ್ಟಿಲ್ಲ, ಏನೇನೋ ಕೇಳಬೇಕು ಅಂತಿದ್ದೆ, ಮತ್ತು ಅವರು ಲೈಕ್ ಒಂದೇ ಸಲ ರ್ಯಾಶ್ ಆಗಿಬಿಟ್ರೆ ಪ್ರಾಬ್ಲಮ್ ಅಷ್ಟೇ. ಇಲ್ಲ, ಹಾಂ, ಓ ಜಂಗ್ಲಿ ಬಿಲ್ಲಿ ಪೋಸ್ಟ್ ಕೊಡ್ತಾ ಇದೆ ಅದಲ್ಲಿ. ಸೊ ಇಲ್ಲಿ CCTV ಅಂತಿದೆ, ಬಟ್ CCTV ನಮ್ಮ ಕಡೆ ರೊಟೇಟ್ ಇಲ್ಲ, ಅದು ಆ ಕಡೆ ರೊಟೇಟ್ ಇದೆ. ಅದಕ್ಕೆ ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಈಗ. ನೋಡಿ ಈ ಡಾಗೇಶ್ ಬಾಯ್ ಯೂಸ್ಲೆಸ್, ಅವ ಉಪಯೋಗ ಇಲ್ಲ ಅವ. ಸೊ ನೋಡಿ, ಕೆಳಗಡೆಯಿಂದ ಈ ಥರ ವ್ಯೂ ಇದೆ. ಹಾಂ, ನಾವು ಹೆಂಗೆಂಗೋ ಹೋದ್ರು. ಬನ್ನಿ ಈಗ ಏನೇನೋ ಐಟಮ್ಸ್ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ ಆಟ ಆಡಿ ಆಮೇಲೆ ಹೋಗ್ಬೇಕಿದ್ರೆ ಮಾಡ್ತೀನಿ ವೀಡಿಯೋನ. ನಾನು ವೀಡಿಯೋ ಅಂತ ಹೇಳಿದ್ನಲ್ಲ, ಲೈಕ್ ಆ ಕಡೆ ಅಲ್ಲಿ ಪಾಯಿಂಟಿಗೆ ಹೋದರೆ, ವ್ಯೂ ಪಾಯಿಂಟಿಗೆ ಹೋದರೆ ಅಲ್ಲಿಂದ ಈ ಥರ ವ್ಯೂ ಕಾಣಿಸುತ್ತೆ ಗೈಸ್. ಸೊ ಈ ಥರ ಓಮ್ ಅಂತ ವ್ಯೂ ಕಾಣಿಸುತ್ತೆ. ಈ ಸ್ಟೋನ್ ಏನು ಕಾಣ್ತಿದೆಯಲ್ಲ, ಈ ಸ್ಟೋನ್ ಬಂದುಬಿಟ್ಟು ಅಲ್ಲಿರೋದು. ಆ ಸ್ಟೋನ್ ಕಾಣ್ತಿದೆ ನೋಡಿ, ಆ ಸ್ಟೋನ್ ಅದು ಆ್ಯಕ್ಚುಲಿ. ಸೊ ನಾವೇನಾದರೂ ಈ ಕಡೆ ಇಲ್ಲೊಂದಿದೆ, ಬಟ್ ಇಲ್ಲಿ ಹೋದರೆ ಈ ಥರ ಓಮ್ ಫುಲ್ ಕಾಣ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕಾಣಿಸ್ಬೇಕು ಅಂತ ಬಂದಿದ್ದೆ, ಬಟ್ ನೋಡಿ ಏನು ಕಾಣಿಸ್ತಿಲ್ಲ ಸರಿಯಾಗಿ. ಅಲ್ಲೋದ್ರೆ ಕಾಣಿಸ್ತಿತ್ತು. ಓಕೆ, ಈ ಥರ ಕಾಣಿಸೋದು 100 ರುಪೀಸ್ ಅಂತ ಇದಕ್ಕೆ, ಬಟ್ ವರ್ತಿಲ್ಲ ಅನಿಸ್ತಿದೆ ನನಗೆ ಯಾಕೋ. ಓಕೆ, ಇಲ್ಲಿ ಐತೋಣ. ಈ ಥರ ಸುಮಾರಷ್ಟಿದೆ ನೋಡಿ ಇಲ್ಲಿ, ಲೈಕ್ ಗೋಕರ್ಣ ಅಂತಿರೋ ಬ್ಯಾಚು, ಗೋಕರ್ಣ ಬೀಚು, ಸುಮಾರಷ್ಟಿದೆ. ಬಂದರೆ ತೊಗೊಳ್ಬೋದು. ಓಮ್ ಬೀಚ್ ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಇದು. ಸೊ ಓಕೆ ಗೈಸ್, ಈಗ ಬೈಕ್ ಹತ್ರ ಬಂದು ಬೈಕ್ ಮೇಲೆ ಕೂತ್ಕೊಂಡಿದ್ದೀವಿ ನೋಡಿ, ಜನ ಫುಲ್ ಇದ್ದಾರೆ. ಸೊ ಈಗ ಆ ಕಡೆ ಹೋಗೋಣ ಬನ್ನಿ. ನಾನು ರೋಡ್ ಹತ್ರ ಹೋಗಿ ಅಲ್ಲೇ ಮಾತಾಡ್ತೀನಿ. ಗೈಸ್, ಇಲ್ಲಿ ರೋಡ್ ನೋಡಿ ಫುಲ್ ಅಪ್ ಇದೆ, ಹೋಗೋಕ್ಕಾಗ್ತಿಲ್ಲ ಗಾಡಿ. ರೋಡ್ ಅಂತೂ ತುಂಬ ಲೈಕ್ ಅಪ್ ಡೌನ್ ಇದೆ. ಫುಲ್ ಹಿಲ್ ಸ್ಟೇಷನ್ ಅಲ್ಲ. ಸೊ ನೋಡಿ ಗಾಡಿ ಸೆಕೆಂಡ್ ಗೇರಲ್ಲಿ ಹೋಗ್ತಿದೆ, ಮುಂದಿನ ಗಾಡಿ ನೋಡಿ ಫುಲ್ ಜರ್ಕ್ ಹೊಡಿತಿದೆ. ಓಕೆ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಗಾಡಿ ಸೌಂಡೇ ಬರ್ತಿದೆ ಏನೋ ಮೇ ಬಿ. ಸೊ ನಾವೀಗ ಹೋಗ್ತಾ ಇರೋದು ಲೈಕ್ ಮೇನ್ ಬೀಚ್ ಹತ್ರ, ಅಲ್ಲಾದರೂ ಹೋಗಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಓಕೆ, ಈಗ ಮುಂದೆ ಹೋಗಿ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಗೈಸ್, ಇಲ್ಲಿ ಆನ್ ದ ವೇ ಹೋಗ್ತಾ ಇದ್ವಿ, ಅಲ್ಲಿ ನೋಡಿ ಮುಂದುಗಡೆ ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂತ. ಸೊ ಇಲ್ಲಿಂದ ಫುಲ್ ಚೆನ್ನಾಗಿ ಕಾಣಿಸ್ತಿದೆ. ನಾನೊಂದ್ಸಲ ಇಲ್ಲಿ ಗೋಗರ್ಭ ಶಿವಾಕ್ಕೆ ಬಂದಿದ್ನಲ್ಲ, ಸೊ ಅಲ್ಲಿಂದ ಒಂದು ಲೈಕ್ ಆಫ್ ರೋಡ್ ಥರ ಹೋಗಿತ್ತು, ಅಲ್ಲಿಂದ ಕೂಡ ವ್ಯೂ ಚೆನ್ನಾಗಿದೆ. ಅದು ಮೇ ಬಿ ಅದೇ ಜಾಗ ಅನಿಸುತ್ತೆ. ಆ್ಯಂಡ್ ನಾನು ಅದು ಬುದ್ಧ ಸ್ಕಲ್ಪ್ಚರ್ ಹೋಗಿದ್ನಲ್ಲ, ಸೊ ಅಲ್ಲೂ ಕೂಡ ಹಂಗೆ ಕಾಣಿಸಿತ್ತು, ತುಂಬ ಚೆನ್ನಾಗಿದೆ. ಅಲ್ಲೇನೋ ಬರ್ದಿದ್ದಿದೆ ಬಟ್ ಕಾಣಿಸ್ತಿಲ್ಲ. ಅಲ್ಲಿ ವೈಟ್ ಕಲರ್ ಏನೋ ಬರ್ದಿದ್ದಿದೆ ನೋಡಿ ಮೇಲ್ಗಡೆ,
ಏನು ಕಾಣಿಸ್ತಿಲ್ಲ. ಓಕೆ, ಈಗ ನಾನು ಆನ್ ದ ವೇ ಇದ್ದೀನಿ ಮನೆಗೆ ಹೋಗ್ಲಿಕ್ಕೆ. ಸೊ ಇವತ್ತು ಏನು ಮೇನ್ ಗೋಲ್ ಇಟ್ಕೊಂಡು ಬಂದಿದ್ದೆ, ಮೇನ್ ಬೀಚ್ ಮನೆಗೆ. ಹಾಂ, ಈಗ ನಾನು ಹೋಗ್ತಾ ಇರೋದು ಮೇನ್ ಬೀಚಿಗೆ. ಸೊ ಇವತ್ತಿಂದು ಓಮ್ ಬೀಚ್ ಲೈಕ್ ನಾನು ಪ್ರಾಪರಾಗಿ ತೋರಿಸ್ಬೇಕಂತಿದ್ದೆ, ಬಟ್ ಅದು ವ್ಯೂ ಏನು ಸರಿ ಕಾಣಿಸ್ಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಸೊ ಗೈಸ್, ಓಕೆ, ಇವತ್ತಿನ ವ್ಲಾಗ್ ಈ ಥರ ಇತ್ತು. ಐ ಹೋಪ್ ಎಂಜಾಯ್ ಮಾಡಿರ್ತೀರಾ. ಎಂಜಾಯ್ ಮಾಡಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಓಕೆ, ವ್ಯೂ ಪಾಯಿಂಟ್ ಒಂದು ಕಾಣಿಸ್ಲಿಕ್ಕಾಗಿಲ್ಲ, ಬಟ್ ನನ್ನ ಎಫರ್ಟನ್ನು ನಾನು ಹಾಕಿದ್ದೀನಿ. ಸೊ ಅದಕ್ಕಾದರೂ ಒಂದು ಲೈಕ್ ಮಾಡಿ ಗೈಸ್. ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಸಿಗೋಣ ಗೈಸ್ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.